ಮಳೆ ಬರುತ್ತಾ, ಸೆಕ್ಯೂರಿಟಿ ಇಶ್ಯೂಸ್, ಅರೌಂಡ್ 2000 ಪೊಲೀಸ್ ಸೆಕ್ಯೂರಿಟೀಸ್ ಗ್ರೌಂಡ್ ಸರೌಂಡಿಂಗ್ ಎಲ್ಲ ಅಲಾಟ್ ಮಾಡಿದ್ರಂತೆ ಶ್ರೀಲಂಕನ್ ಬೋರ್ಡು. ಮೊದಲೇ ಪಾಕಿಸ್ತಾನ ನಂಬೋಕ್ಕಾಗಲ್ಲ, ಯಾರು ಪಾಕೆಟ್ನಲ್ಲಿ ಯಾವ ಬಾಂಬ್ ಇಟ್ಕೊಂಡ್ಬಂದ್ರು ಏನು ಗೊತ್ತಾಗ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಟರ್ನ್ ಟಾಕೀಸ್. ತುಂಬಾ ಹೈ ವೋಲ್ಟೇಜ್ ಕ್ರಿಯೇಟ್ ಮಾಡಿದ ಇಂಡಿಯಾ ವರ್ಸಸ್ ಪಾಕಿಸ್ತಾನ ಮ್ಯಾಚ್ ಅಂತೂ ಮುಗಿತು. ರಿಸಲ್ಟ್ ಕೂಡ ಎಕ್ಸ್ಪೆಕ್ಟೆಡ್, ಇಂಡಿಯಾ won the ಮ್ಯಾಚ್. ಅದು ಕೂಡ ಸಣ್ಣ ಮಾರ್ಜಿನ್ ಇಂದ ಅಲ್ಲಗರು. ಅರೌಂಡ್ 61 ರನ್ನಿಂದ ಇಂಡಿಯಾ ಗೆದ್ದಿದೆ. ಇಷ್ಟೆಲ್ಲ ಹೈಪ್ ಕ್ರಿಯೇಟ್ ಮಾಡಿರೋ ಈ ಮ್ಯಾಚು ಎಕ್ಸ್ಪೆಕ್ಟೇಷನ್ ರೀಚ್ ಆಯ್ತಾ? ಸಾಧ್ಯನೇ ಇಲ್ಲ. ಇದು ಕಂಪ್ಲೀಟ್ ಒನ್ ಸೈಡೆಡ್ ಮ್ಯಾಚ್ ಆಗೋಯ್ತು. ಇದಕ್ಕಿಂತ ಬೆಟರ್ ಇಂಡಿಯಾ ವರ್ಸಸ್ USA ಮ್ಯಾಚ್ ಎಷ್ಟೋ ಚೆನ್ನಾಗಿತ್ತು. ಅಟ್ಲೀಸ್ಟ್ ಅವರು ಸಮ್ ಫೇಜಸ್ನಲ್ಲಿ ನಮಗೆ ಕಾಂಪಿಟೇಷನ್ ಆದರೂ ಕೊಟ್ಟರು. ಆದರೆ ಇಂಡಿಯಾ ವರ್ಸಸ್ ಪಾಕಿಸ್ತಾನ ಮ್ಯಾಚ್ ಯಾವ ಸ್ಟೇಜ್ನಲ್ಲೂ ಇಂಡಿಯಾಗೆ ಪಾಕಿಸ್ತಾನ ಕಾಂಪಿಟೇಷನ್ ಅಲ್ಲ, ಜಸ್ಟ್ ಫೈಟ್ ಕೂಡ ಮಾಡಲಿಲ್ಲ, ಆ ಥರ ಇತ್ತು ಮ್ಯಾಚ್. ನಂಗಂತೂ ಈ ಮ್ಯಾಚ್ ನೋಡಿದ ಮೇಲೆ ಒಂದು ತಲೆಗೆ ಬರ್ತಾ ಇದೆ, ಇನ್ನು ಮುಂದೆ ಈ ಪಾಕಿಸ್ತಾನ ಟೀಮ್ನ ಅಸೋಸಿಯೇಟ್ ನೇಷನ್ ಆಗಿ ಕನ್ವರ್ಟ್ ಮಾಡಬೇಕು ಅಂತ. ಫಸ್ಟ್ ಅಸೋಸಿಯೇಟ್ ನೇಷನ್ ಟೂರ್ನಮೆಂಟ್ಗಳಲ್ಲಿ ಆಡಿ ಆಮೇಲೆ ICC ಟೂರ್ನಮೆಂಟ್ಗೆ ಪಾಕಿಸ್ತಾನ್ಗೆ ಎಂಟ್ರಿ ಕೊಡಬೇಕು. ಅದು ಆ ಟೂರ್ನಮೆಂಟ್ಗಳಲ್ಲಿ ಗೆದ್ರೆ ಮಾತ್ರ ಪಾಕಿಸ್ತಾನಕ್ಕೆ ಎಂಟ್ರಿ ಸಿಗುತ್ತೆ. ಆ ಥರ ಮಾಡಿದ್ರೆ ಮಾತ್ರ ಈ ಪಾಕಿಸ್ತಾನ ಟೀಮ್ ನಮ್ಮ ಇಂಡಿಯಾ ಟೀಮ್ಗೆ ಕಾಂಪೀಟ್ ಕೊಡ್ಬೋದು. ಮ್ಯಾಚ್ ನಡೆಯೋಕ್ಕಿಂತ ಮುಂಚೆ ಸ್ವಲ್ಪ ಡ್ರಾಮಾಸ್ ಎಲ್ಲ ಕ್ರಿಯೇಟ್ ಆಯಿತು. ಮ್ಯಾಚ್ ಸ್ಟಾರ್ಟ್ ಆಗುತ್ತಾ ಇಲ್ಲ, ಮಳೆ ಬರುತ್ತಾ, ಸೆಕ್ಯೂರಿಟಿ ಇಶ್ಯೂಸ್, ಅರೌಂಡ್ 2000 ಪೊಲೀಸ್ ಸೆಕ್ಯೂರಿಟೀಸ್ ಗ್ರೌಂಡ್ ಸರೌಂಡಿಂಗ್ ಎಲ್ಲ ಅಲಾಟ್ ಮಾಡಿದ್ರಂತೆ ಶ್ರೀಲಂಕನ್ ಬೋರ್ಡು. ಮೊದಲೇ ಪಾಕಿಸ್ತಾನ ನಂಬೋಕ್ಕಾಗಲ್ಲ, ಯಾರು ಪಾಕೆಟ್ನಲ್ಲಿ ಯಾವ ಬಾಂಬ್ ಇಟ್ಕೊಂಡ್ಬಂದ್ರು. ಅಂತೂ ಮ್ಯಾಚ್ ಎಕ್ಸಾಕ್ಟ್ ಟೈಮ್ಗೆ ಸ್ಟಾರ್ಟ್ ಆಯಿತು. ಯಾವುದೇ ಮಳೆ ಅಡ್ಡಿಪಡಿಸಲಿಲ್ಲ. ಇನ್ನು ಕಮಿಂಗ್ ಟು ದಿ ಮೇನ್ ಪಾಯಿಂಟ್, ಕಂಪ್ಲೀಟ್ ಮ್ಯಾಚ್ ರಿವ್ಯೂ ಬಗ್ಗೆ ಹೇಳೋದಾದರೆ, ಕಂಪ್ಲೀಟ್ ಮ್ಯಾಚ್ ಒನ್ ಸೈಡೆಡ್. ಇಂಡಿಯಾ ಕಂಪ್ಲೀಟ್ ಆಗಿ ಮ್ಯಾಚನ್ನು ಡಾಮಿನೇಟ್ ಮಾಡ್ತು. ಇನ್ನು ಫಸ್ಟ್ ಇನ್ನಿಂಗ್ಸ್ ನೋಡೋದಾದರೆ ಪಾಕಿಸ್ತಾನ ಟಾಸ್ ಗೆದ್ದು ಫೀಲ್ಡಿಂಗ್ ಚೂಸ್ ಮಾಡ್ಕೊಳ್ತು. ಅವ್ರ ಪ್ಲಾನಿಂಗೇ ಬೇರೆ ಇತ್ತು. ಅರೌಂಡ್ 150 ಒಳಗಡೆ ರಿಸ್ಟ್ರಿಕ್ಟ್ ಮಾಡಿ ಚೇಂಜ್ ಮಾಡಿಬಿಡೋಣ, ಚೇಂಜ್ ಮಾಡ್ಬೋದು 150 ಇದ್ದರೆ. ಆದರೆ ಇಂಡಿಯಾ 175 ಟಾರ್ಗೆಟ್ ಸೆಟ್ ಮಾಡ್ತು. ಈ ಗ್ರೌಂಡ್ನಲ್ಲಿ ಎವರೇಜ್ ಸ್ಕೋರೇ 171. 175 ಇಸ್ ವೆರಿ ಗುಡ್ ಸ್ಕೋರ್. ಇನ್ನು ಕಂಪ್ಲೀಟ್ ಮ್ಯಾಚ್ ರಿವ್ಯೂ ಬಗ್ಗೆ ನೋಡೋದಾದರೆ, ಇಂಡಿಯಾ ಅರೌಂಡ್ 61 ರನ್ಸಿಂದ ಗೆದ್ದು ಸೂಪರ್ 8ಗೂ ಕ್ವಾಲಿಫೈ ಆಯಿತು. ಈ ಮ್ಯಾಚ್ನಲ್ಲಿ ಅದ್ಭುತ ಬ್ಯಾಟಿಂಗ್ ಪ್ರದರ್ಶನ ಮಾಡಿದ ಇಶಾನ್ ಕಿಶನ್ ಮತ್ತು ಬೌಲಿಂಗ್ನಲ್ಲಿ ಮ್ಯಾಜಿಕ್ ಮಾಡಿದ ಹಾರ್ದಿಕ್ ಪಾಂಡ್ಯ ಹಾಗೂ ಜಸ್ಪ್ರೀತ್ ಬುಮ್ರಾ. ಇನ್ನು ಫಸ್ಟ್ ಇನ್ನಿಂಗ್ಸ್ನಲ್ಲಿ ಫಸ್ಟ್ ಓವರೇ ಪಾಕಿಸ್ತಾನದ ಕ್ಯಾಪ್ಟನ್ ಸಲ್ಮಾನ್ ಅಲಿ ಆಗಾ ಅವರು ಬೌಲಿಂಗ್ ಮಾಡೋಕ್ಕೆ ಬಂದರು. ಫಸ್ಟ್ ಓವರೇ ಅಭಿಷೇಕ್ ಶರ್ಮಾ ಅವರು ಔಟ್ ಆದರು. ಔಟ್ ಆಫ್ ದಿ ಬಾಕ್ಸ್ ಥಿಂಕ್ ಮಾಡಿ ಅವರೇ ಬೌಲಿಂಗ್ ಇಳಿದು ಅದು ವರ್ಕೌಟ್ ಆಯಿತು ಕೂಡ. ಇನ್ನು ಅಭಿಷೇಕ್ ಶರ್ಮಾ ಅವರು ಈ ಟೂರ್ನಮೆಂಟ್ನಲ್ಲಿ ಇನ್ನೂ ಯಾವುದೇ ರನ್ ಗಳಿಸಿಲ್ಲ. 2 ಮ್ಯಾಚ್ನಲ್ಲೂ ಡಕ್ಔಟ್ ಆಗಿದ್ದಾರೆ. ನೋಡೋಣ ನೆಕ್ಸ್ಟ್ ಮ್ಯಾಚ್ನಲ್ಲಿ ಹೇಗಾಡ್ತಾರೆ ಅಂತ. ಇನ್ನು ಆ್ಯಕ್ಚುಯಲ್ ಮ್ಯಾಚ್ ಸ್ಟಾರ್ಟ್ ಆಗಿದ್ದೆ ಅಭಿಷೇಕ್ ಶರ್ಮಾ ಅವರು ಔಟ್ ಆದಮೇಲೆ. ಇಶಾನ್ ಕಿಶನ್ ಅವರ ಬ್ಯಾಟಿಂಗ್ ಯಾವ ಥರ ಇತ್ತು ಅಂದರೆ, ಪಾಕಿಸ್ತಾನದ ಟ್ರಂಪ್ ಕಾರ್ಡ್ ಬೌಲರ್ ಉಸ್ಮಾನ್ ತಾರಿಕ್, ಇಲ್ಲಿಗಲ್ ಬೌಲಿಂಗ್ ಆ್ಯಕ್ಷನಿಂದ ಟ್ರೆಂಡಿಂಗ್ನಲ್ಲಿರೋ ಉಸ್ಮಾನ್ ತಾರಿಕ್ ಅವರು ಇಶಾನ್ ಕಿಶನ್ ಇರೋವರೆಗೂ ಬೌಲಿಂಗ್ ಮಾಡಲಿಕ್ಕೆ ಬರಲಿಲ್ಲ. ಅರೌಂಡ್ 40 ಬಾಲ್ಸಲ್ಲಿ 77 ರನ್ಸ್ ಬಾರಿಸಿದರು ಇಶಾನ್ ಕಿಶನ್. ಹಾಗೆ ಇವರಾದ್ಮೇಲೆ ಸೂರ್ಯಕುಮಾರ್ ಯಾದವ್ ಅರೌಂಡ್ 35 ರನ್ಸ್. ಇವರಾದ್ಮೇಲೆ ತಿಲಕ್ ವರ್ಮಾ 25 ರನ್ಸ್, ಶಿವಮ್ ದುಬೆ 27 ರನ್ಸ್, ಹಾಗೆ ರಿಂಕು ಸಿಂಗ್ ಲಾಸ್ಟ್ನಲ್ಲಿ 1 ಬೌಂಡ್ರಿ 1 ಸಿಕ್ಸರ್. ಈ ಮಿಡ್ಲ್ ಆರ್ಡರ್ ಬ್ಯಾಟ್ಸ್ಮನ್ಗಳ ಸಣ್ಣ ಸಣ್ಣ ಕಂಟ್ರಿಬ್ಯೂಷನ್ಗಳಿಂದ ಇಂಡಿಯಾ 175 ರನ್ಸ್ ಟಾರ್ಗೆಟ್ ಸೆಟ್ ಮಾಡ್ತು. 175 ರನ್ಸ್ ಆಲ್ರೆಡಿ ಫಾರ್ ಸ್ಕೋರ್ ಇದು ಈ ಗ್ರೌಂಡ್ನಲ್ಲಿ. ಎವರೇಜ್ ಸ್ಕೋರೇ 171 ರನ್ಸ್ ಈ ಟೂರ್ನಮೆಂಟ್ನಲ್ಲಿದೆ. ಇದಕ್ಕಿಂತ ಮೊದಲು ಅರೌಂಡ್ 130, 140 ರನ್ಸ್ ಈ ಗ್ರೌಂಡ್ನಲ್ಲಿ ಎವರೇಜ್ ಸ್ಕೋರ್ ಇತ್ತು. ಇನ್ನು ಸೆಕೆಂಡ್ ಇನ್ನಿಂಗ್ಸ್ ಬಗ್ಗೆ ಮಾತಾಡೋದಾದರೆ, ಇಲ್ಲಿ ಕೂಡ ಇಂಡಿಯಾ ಕಂಪ್ಲೀಟ್ ಡಾಮಿನೇಟ್ ಮಾಡ್ತು. ಇನ್ನು ಪಾಕಿಸ್ತಾನದ ಮೋಸ್ಟ್ ಟ್ರಸ್ಟೆಡ್ ಬ್ಯಾಟ್ಸ್ಮನ್ ಶಾಹಿಬ್ಜಾದ ಪರಾನ್ ಇತ್ತೀಚೆಗೆ ಒಂದು ಹೇಳಿಕೆ ಕೊಟ್ಟಿದ್ರು ಅವರು, ನಾನು ಆಡುವಾಗ ಜಸ್ಪ್ರೀತ್ ಬುಮ್ರಾ ಬೌಲಿಂಗ್ ಬಂದರೆ ಕರಿಯರ್ ಎಂಡ್ ಮಾಡಿಬಿಡ್ತೀನಿ ಅಂತ. ಪಾಪ ಶಾಹಿಬ್ಜಾದ ಪರಾನ್ಗೆ ಬುಮ್ರಾ ಫೇಸ್ ಮಾಡೋ ಭಯ ಆಗಿ ಫಸ್ಟ್ ಓವರ್ನಲ್ಲಿ ಔಟ್ ಆಗಿ ಹೋಗ್ಬಿಟ್ರು ಅನ್ಸುತ್ತೆ ಪಾಪ. ಇನ್ನು ಪವರ್ ಪ್ಲೇ ಮುಗಿಯೋ ಒಳಗಡೆನೆ ಪಾಕಿಸ್ತಾನ 4 ವಿಕೆಟ್ಸ್ ಕಳ್ಕೊಂಡು ಆಲ್ರೆಡಿ ಮ್ಯಾಚ್ ಬಿಟ್ಟು ಆಗಿತ್ತು. ವಿಕೆಟ್ ಕೀಪರ್ ಉಸ್ಮಾನ್ ಖಾನ್ 44 ರನ್ಸ್ ಗಳಿಸಿದ್ದು. ಅದು ಬಿಟ್ಟರೆ ಇನ್ಯಾರು ಅಷ್ಟು ಚೆನ್ನಾಗಿ ಆಡಲಿಲ್ಲ. ಇನ್ನು ಬೌಲಿಂಗ್ನಲ್ಲಿ ಜಸ್ಪ್ರೀತ್ ಬುಮ್ರಾ 2 ವಿಕೆಟು, ಅಕ್ಷರ್ ಪಟೇಲ್ 2 ವಿಕೆಟ್ಸ್, ವರುಣ್ ಚಕ್ರವರ್ತಿ 2 ವಿಕೆಟ್ಸ್, ಹಾರ್ದಿಕ್ ಪಾಂಡ್ಯ 2 ವಿಕೆಟು. ಅರೌಂಡ್ 114 ರನ್ಸ್ಗೆ ಆಲ್ಔಟ್ ಆಯಿತು. 61 ರನ್ನಿಂದ ಭಾರತ ಭರ್ಜರಿ ಜಯ ಸಾಧಿಸ್ತು ಅಂತ ಹೇಳ್ಬೋದು. ಈ ಮ್ಯಾಚ್ನಲ್ಲಿ ಯಾವುದೇ ಕಾಂಪಿಟೇಷನ್ ಕೊಡಲಿಲ್ಲ ಪಾಕಿಸ್ತಾನ.
ಇನ್ನು ಕಂಪ್ಲೀಟ್ ಮ್ಯಾಚ್ ಅನಾಲಿಸಿಸ್ ನೋಡೋದಾದ್ರೆ ಇಂಡಿಯಾ T20 ವರ್ಲ್ಡ್ ಕಪ್ನಲ್ಲಿ 8-1 ಡಾಮಿನೇಟ್ ಮಾಡ್ತಾ ಇದೆ. ಹಾಗೆ ಈ ಪಂದ್ಯದ ಹೀರೋ ಇಶಾನ್ ಕಿಶನ್ ಅಂತ ಹೇಳ್ಬೋದು. ಎರಡು ಟೀಮ್ಗಳಲ್ಲಿ ಒಂದು ಡಿಫ್ರೆನ್ಸ್ ಏನಂದ್ರೆ ಇಶಾನ್ ಕಿಶನ್. ಹಾಗೆ ಬೌಲಿಂಗ್ ನೋಡೋದಾದ್ರೆ ನಮ್ಮ ಇಂಡಿಯನ್ ಬೌಲರ್ಸ್ ಒಳ್ಳೆ ಲೈನ್ ಅಂಡ್ ಲೆಂತ್ ಹಿಡ್ಕೊಂಡು ಚೆನ್ನಾಗಿ ಬೌಲಿಂಗ್ ಮಾಡಿದ್ರು ಅಂತ ಹೇಳ್ಬೋದು. ಪಾಕಿಸ್ತಾನದ ಬ್ಯಾಟರ್ಗಳು ರನ್ ತಗೊಳೋದಲ್ಲ, ಉಸಿರಾಡಕ್ಕೂ ಟೈಮ್ ಸಿಗಲಿಲ್ಲ, ಆ ತರ ವಿಕೆಟ್ ಬೀಳ್ತಾ ಇದ್ವು. ಒಳ್ಳೆ ಬೌಲಿಂಗ್ ಲೈನಪ್ ಇದೆ. ಇದೇ ಫಾರ್ಮ್ ಕಂಟಿನ್ಯೂ ಮಾಡಿದ್ರೆ ಭಾರತಕ್ಕೆ ಒಳ್ಳೆ ಚಾನ್ಸ್ ಇದೆ ವರ್ಲ್ಡ್ ಕಪ್ ಗೆಲ್ಲೋದು. ನಮ್ಮ ಇಂಡಿಯನ್ ಟೈಗರ್ಸ್ ಎಲ್ಲ 15 ಹುಲಿಗಳು ಒಳ್ಳೆ ಫಾರ್ಮ್ನಲ್ಲಿದೆ. ಪಕ್ಕಾ ಈ ಸಾರಿ ಕೂಡ ಕಪ್ ನಮ್ಮದೇ. ನಿಮ್ಮ ಒಪಿನಿಯನ್ನ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಬ್ಯಾಕ್ ಟು ಬ್ಯಾಕ್ ವರ್ಲ್ಡ್ ಕಪ್ ಗೆದ್ದು ರೆಕಾರ್ಡ್ ಮಾಡೋ ಚಾನ್ಸ್ ಕೂಡ ಇಂಡಿಯಾಗಿದೆ. ಹಾಗೆ ಹೋಮ್ ಸಾಲಲ್ಲಿ ಇನ್ನೂ ಕೂಡ ಯಾವ ಟೀಮು ವರ್ಲ್ಡ್ ಕಪ್ ಗೆದ್ದಿಲ್ಲ, T20 ವರ್ಲ್ಡ್ ಕಪ್. ಆ ರೆಕಾರ್ಡ್ ಕೂಡ ಮಾಡೋ ಚಾನ್ಸ್ ಇಂಡಿಯಾಗಿದೆ. ನನ್ನ ಪ್ರಕಾರ ಈ ಸಾರಿ ಕೂಡ ವರ್ಲ್ಡ್ ಕಪ್ ನಮ್ಮದೇ ಅಂತ ಅನಿಸುತ್ತೆ. ನಿಮ್ಮ ಒಪಿನಿಯನ್ನ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಹಾಗೆ ಇದೇ ಥರ ಒಳ್ಳೊಳ್ಳೆ ಕಂಟೆಂಟ್ನ ನಿಮ್ಮ ಮುಂದೆ ತರ್ತಾ ಇರ್ತೀನಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಬಾಯ್.